ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಅಕ್ರಮ ಗಣಿಗಾರಿಕೆ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಯಾಕೆ ಮೌನ ವಹಿಸಿದೆ? ಸಿಬಿಐ ತನಿಖೆ ಕೊಡಿ ಅಂತೇಳಿ ಪಾದಯಾತ್ರೆ ನಡೆಸಂತ ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದಿದ್ದಾರೆ. ಯಾಕೆ ಮೌನ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅವರ ಪಕ್ಷದ ನಾಯಕರಂತ ಉಗ್ರಪ್ಪ ನಮ್ಮ ಜೊತೆಗಿದ್ದಾರೆ. ಉಗ್ರಪ್ಪನವರೇ, ಈಗ ನಿಮ್ಮ ಸರ್ಕಾರ ಬಂದಿದೆ, ನಿಮ್ಮ ಪ್ರತಿಪಕ್ಷ ಆಗಿದ್ದ ನೀವು ಕೇಳ್ತಾ ಇದ್ದಂಥ ಮಾತಿಗೂ ಈಗಿನ ಮಾತಿಗೂ ಬಹಳ ವ್ಯತ್ಯಾಸ ಇದೆ. ಸೊ ಆವಾಗ ಪದೇ ಪದೇ ಹೇಳ್ತಾ ಇದ್ರಿ ಸಿಬಿಐ ತನಿಖೆ ಕೊಡಿ, ಯಾರು ಕಳ್ಳರಿದ್ದಾರೆ ಜೈಲಿಗೆ ಹೋಗಲಿ, ಯಾರಿಂದ ವಸೂಲಿ ಮಾಡ್ಬೇಕಾದ್ರೆ ಆಗ್ಬೇಕು ಅನ್ನುವಂಥದ್ದು. ನಿಮ್ಮದೇ ಸರ್ಕಾರ ಬಂದಿದೆ, ಈಗ ನಿಮಗೆ ಆ ಪ್ರಶ್ನೆ ಕೇಳ್ತಾ ಇದ್ರಿ ಸಿಬಿಐ ತನಿಖೆ ಕೊಡಕ್ಕೆ ಏನು ಸಮಸ್ಯೆ ಆಗಿದೆ ಅಂತ. ಇಲ್ಲ, ನನಗೇನು ಆ ಥರ ಅನ್ಸೋದಿಲ್ಲ. ಸೊ ಪರಿಸ್ಥಿತಿಯ ಅರಿವು ರಾಜ್ಯ ಸರ್ಕಾರಕ್ಕೆ ಇದೆ. ರಾಜ್ಯ ಸರ್ಕಾರವನ್ನ ಇವತ್ತು ನಡೆಸ್ತಾ ಇರತಕ್ಕಂತ ಮೊನ್ನೆ ಸಿದ್ದರಾಮಯ್ಯನವರು 2010 ಜುಲೈ 25ನೇ ತಾರೀಕಿಂದ ಆಗಸ್ಟ್ 9ನೇ ತಾರೀಕುವರೆಗೂ ಅವರ ನೇತೃತ್ವದಲ್ಲಿ ನಾವುಗಳೆಲ್ಲ ಸೇರಿ ಲಕ್ಷಾಂತರ ಜನ ಪಾದಯಾತ್ರೆಯನ್ನ ಮಾಡಿ ಆ ಪಾದಯಾತ್ರೆ ಕನ್ಕ್ಲೂಡ್ ಆದಂತ ದಿನದಂದು ಪ್ರಮುಖವಾಗಿ 4 ಬೇಡಿಕೆಗಳನ್ನ ರಾಜ್ಯದ ಜನತೆಯ ಮುಂದೆ ಅಂದಿನ ಸರ್ಕಾರಕ್ಕೆ ಇಟ್ಟಂತದ್ದು. ಮೊದಲನೇದು, ಎಂಟೈರ್ ಹಗರಣ ಏನಿದೆ ಅಕ್ರಮ ಗಣಿಗಾರಿಕೆಯಿಂದ ಸುಮಾರು 1 ಲಕ್ಷ ಕೋಟಿಗೂ ಹೆಚ್ಚು ನಮ್ಮ ರಾಜ್ಯದ ಸಂಪತ್ತು ಇವತ್ತು ಲೂಟಿಯಾಗಿದೆ. ಆ ಸಂಪತ್ತು ಲೂಟಿ ಆಗಿರತಕ್ಕಂಥದ್ರಲ್ಲಿ ಕಾರಣೀಭೂತರಾಗಿರ್ತಕ್ಕಂಥದನ್ನ ಶಿಕ್ಷೆ ಮಾಡಬೇಕಾದ್ರೆ, ರಿಕವರಿ ಮಾಡಬೇಕಾದ್ರೆ ಎಂಟೈರ್ ಇಶ್ಯೂ ಅನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು. ಆ ನಷ್ಟ ಏನಾಗಿದೆ ಅದನ್ನ ರಿಕವರಿ ಮಾಡಬೇಕು. ಮತ್ತು ನಮ್ಮ ರಾಜ್ಯದ ಗಡಿ ಏನು ಒತ್ತುವರಿ ಆಂಧ್ರದವರು ಅದೇ ಈಗ ನೀವು ಸರ್ಕಾರದಲ್ಲಿ ಇದ್ದೀರಲ್ಲ, ನಿಮ್ಗೆ ಯಾಕೆ ಹಿಂಜರಿಕೆ ಅಂತ ನಿಮ್ಮ ಸರ್ಕಾರಕ್ಕೆ? ಈಗ HR ಶ್ರೀನಿವಾಸನ ಎತ್ತಂಗಡಿ ಮಾಡಿದರೆ, ಸುಪ್ರೀಂ ಕೋರ್ಟ್ ನಿರ್ದೇಶನ ಇದ್ರು ಕೂಡ ನಮಗೆ ಎಲ್ಲೋ ಒಂದ್ ಕಡೆ ಸಂಶಯ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಕೂಡ ಹಿಂದೇಟಾಗ್ತಾ ಇದೆ. ಅವ್ರನ್ನೆಲ್ಲೋ ಒಂದ್ ಕಡೆ ಯಾರಿಗೋ ಕ್ಲೀನ್ ಚಿಟ್ ಕೊಡಕ್ಕೆ ಬಿಜೆಪಿ ನೀವು ಮಾಡದಂತ ಆ ಧ್ವನಿ ಇದೆಲ್ಲ ಕಮ್ಮಿ ಆಗ್ತಾ ಇದೆ. ಇಲ್ಲ, ನನಗೇನು ಅನ್ನಿಸ್ತಾ ಇಲ್ಲ. ನನಗೆ ನಮ್ಮ ಸರ್ಕಾರದ ಬಗ್ಗೆ ಪೂರ್ಣವಾದಂತ ವಿಶ್ವಾಸ ಇದೆ. ಸರ್ಕಾರ ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಾಮಾಣಿಕ ಪ್ರಯತ್ನಗಳು ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಈಗ ನೀವು ಶ್ರೀನಿವಾಸ್ ಅವರ ವಿಚಾರವನ್ನ ತಾವೇನೀಗ ಪ್ರಸ್ತಾಪ ಮಾಡಿದ್ರಿ. ನಾನು ಈಗಾಗಲೇ ಸಂಬಂಧಪಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಇನ್ನಂತ ಸಂಬಂಧಪಟ್ಟಂತವ್ರ ಜೊತೆಯಲ್ಲಿ ಮಾತನಾಡಿದಂತ ಸಂದರ್ಭದಲ್ಲಿ ನನಗೆ ಲಭ್ಯ ಆಗಿರತಕ್ಕಂತ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀನಿವಾಸ್ ಅವರು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ IAS ಆಫೀಸರ್ ಅಲ್ಲ. ಅವರು ಬಿಹಾರ್ನ ಕೇಡರ್ಗೆ ಸಂಬಂಧ ಕೂಡ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆಲ್ಲ, 2 ವರ್ಷ ಅವ್ರನ್ನ ಇಟ್ಕೋಬೇಕು, ಯಾವುದೇ ಸಮಸ್ಯೆ ಮಾಡಬಾರದು. ಬಂದೆ ನಾನು ಒಂದು ನಿಮಿಷ. ಯಾವುದೇ ಒಬ್ಬ IAS ಆಫೀಸರ್ ಆನ್ ಡೆಪ್ಯುಟೇಷನ್ ಇರಬೇಕು ಇರೋಂತ ಸಮಯದಲ್ಲಿ ಅತಿ ಹೆಚ್ಚು ಅಂದ್ರೆ 5 ವರ್ಷಗಳ ಕಾಲ ಆನ್ ಡೆಪ್ಯುಟೇಷನ್ ಇರ್ಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ಅವರು 5ರ ಜೊತೆಗೆ 2 ವರ್ಷ ಹೆಚ್ಚಾಗಿ ಸುಮಾರು 7 ವರ್ಷಗಳ ಕಾಲ ಆನ್ ಡೆಪ್ಯುಟೇಷನ್ ಕರ್ನಾಟಕದಲ್ಲಿ ಇದ್ದಾರೆ. ಟೈಮ್ ಅಪ್ ಆಗ್ತದೆ. ನನ್ನ ಪ್ರಶ್ನೆ ಇರೋದು, ನಿಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆಯಾ 100 ದಿನಗಳ ಪೂರೈಕೆ ಒಳಗಡೆ ರಾಜ್ಯ ಸರ್ಕಾರ ಅಕ್ರಮ ಗಣಿಗಾರಿಕೆ ಸಿಬಿಐ ಕೊಡುತ್ತಾ ಅಥವಾ ಕೊಡಲ್ವಾ? ಹೌದಾ ಇಲ್ವಾ? ನಾನು ಸ್ಪಷ್ಟ ಹೇಳಿಕೆ ಬಯಸ್ತೇನೆ. ಇದು ಚೆಸ್ ಅಲ್ಲ ಅಥವಾ ಇದು ಕ್ವಿಜ್ ಅಲ್ಲ. ಎಸ್ ಆರ್ ನೋ ಅಂತ ಹೇಳಲಿಕ್ಕೆ ನನಗೆ ಕಾನ್ಫಿಡೆನ್ಸ್ ಇದೆ. ಇದು ರಾಜ್ಯದ ಭವಿಷ್ಯದ ಖಂಡಿತ ಅಲ್ಲ, ನಾವು ಕಾನ್ಫಿಡೆನ್ಸ್ ಇರ್ತೀವಿ. ನೋಡೋಣ, ಬಹುತೇಕ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ. ನಿಜಕ್ಕೂ ಕೂಡ ಆಗಿನ ಪೌರುಷ ಈಗಲೂ ಕೂಡ ಹಾಗೆ ಇರುತ್ತಾ ಇಲ್ವಾ ಅನ್ನೋಂಥದ್ದು ಮುಂದಿನ ದಿನ ಗೊತ್ತಾಗುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೆ ನ್ಯೂಸ್ ಅಲ್ಲಿ ಭಾಗಿಯಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.